ನಾಗರಹೊಳೆ ಉದ್ಯಾನದಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಡಿ ಭೂಮಿ ಮಂಜೂರು ಮಾಡುವಂತೆ 52 ಆದಿವಾಸಿ ಕುಟುಂಬಗಳು ನಾಗರಹೊಳೆ ವನ್ಯಜೀವಿ ವಲಯದ ವ್ಯಾಪ್ತಿಯ ಅತ್ತೂರು ಕೊಲ್ಲಿ ಅರಣ್ಯ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದು, ಅರಣ್ಯ ಇಲಾಖೆ ಆದಿವಾಸಿಗಳ ನಡುವೆ ಸಂಘರ್ಷ ಏರ್ಪಟ್ಟಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು, ಕೊಡಗು ಜಿಲ್ಲೆಯ ಕುಟ್ಟ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಈಗ ಕೇರಳದಲ್ಲಿ ಅವ್ರಿಗೆ ಏನ್ ಹೇಳ್ತಾರೆ? ಕೇರಳದ ಟ್ರೈಬ್ಸ್ ನಿಮ್ ತರ ಇದಾರಲ್ಲ, ಅವ್ರಿಗೆ ಏನ್ ಹೇಳೋದು? ಜನಕುರುಬರು ಅಂತ ನಿಮಗೆ, ಅವರಿಗೆ ಈಗ ನಿಮ್ಮ ಥರನೇ ಇದಾರಲ್ಲ, ಕೇರಳದಿಂದ ಬಂದು ನಿಮ್ಮ ಕಡೆ ಎಂಟ್ರೋಸ್ ಮಾಡ್ಕೊಂಡು ಒಂದು ಬೈಕು ಇಲ್ಲ ನಿಮ್ಮ ಮಾಡಿಲಿ. ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ಆಟೋ ಎಲ್ಲ ಬರ್ತದೆ. ಇಲ್ಲಿ ಫೋನ್ ಮಾಡಬೇಕು. ಎಲ್ಲಿಗೆ ಫೋನ್ ಮಾಡ್ತೀರಿ? ಬೇರೆ ನಿಮ್ಮ ಹತ್ರ ಫೋನ್ ಇಲ್ಲ? ನಿಮ್ಮ ಹೆಸರೇನಮ್ಮ? ಎಷ್ಟು ವರ್ಷ ನಿಮಗೆ? ಒಂದು 60 ಆಗೈತಾ? ವಯಸ್ಸಾಗ ಗೊತ್ತಿಲ್ಲ. ಅಲ್ಲಿ ಅವ್ರಿಗೆ ತಿಳಿಸಿ ಬಂದು ಪುನಃ ನಾವು ಅರ್ಜಿ ಹಾಕಿರೋದು. ಅಲ್ಲ, ಈಗ ಅವ್ರು ರಿಜೆಕ್ಟ್ ಮಾಡಿದ್ರೆ ಏನ್ ಮಾಡ್ತಾರೆ ಮುಂದೆ? ಈಗ ಅವರು ಡಿಸಿ ಆಫೀಸಲ್ಲಿ ಅಲ್ಲೂ ಮಾಡ್ತಾರೆ. ಏನ್ ಮಾಡ್ತಾರೆ ನೀವು ಎಲ್ಲ ಸೇರಿ ಇಲ್ಲೇ ಮಣ್ಣು ಮಾಡಿಬಿಡಿ. ನಾವು ಪೇಪರ್ ಅವರಮ್ಮ, ನಾವು ಇಲ್ಲೇ ಇರೋಕೆ ಮಾಡಬೇಕು ಅಂತ ಹೇಳೋದು. ನಾವು ಇಲ್ಲೇ ಬಂದು ಜಾಗ ಎಲ್ಲಿ ಹೋಗೋದಿಲ್ಲ. ನಮ್ಮ ತಾಯಿ ಇದಲ್ಲದೆ ಬೇರೆ ಕಡೆ ಕೊಡ್ತಾರೆ ಅಂದ್ರೆ ನಿಮಗೆ ಈಗ ಬೇರೆ ಕಡೆ ಎಲ್ಲಾದ್ರೂ ನಾವು ನಿಮ್ಗೆ ಜಮೀನು ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ ಅಂತಂದ್ರೆ ಹೋಗಲ್ವಾ? ಅಲ್ಲ, ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಬೇಕು ಸರ್. ನಮಗೆ ಇನ್ನು ಎಲ್ಲಿ ಹೋಗ್ಬೇಕು? ನಮಗೆ ನಾವು ಹುಟ್ಟಿ ಬೆಳೆದ ಕಾಡನ್ನೇ ನಮಗೆ ಬೇಕು. ನಾವು ನಾರಾ ಗೆಣಸು ತಿಂದ ಬೆಳೆದ ಕಾಡುದು. ನಮ್ಮ ತಾತನ ಕಾಲದಿಂದ ನಾರಾ ಗೆಣಸು, ಅಕ್ಕಿ ಗೆಣಸೆಲ್ಲ ಆಗುದು ಮಾಡಿ ತುಡೆ ಜೇನೆಲ್ಲ ತಿಂದು ಬೆಳೆದ ಜಾಗ ಇದು. ನಾವು ಇದು ಬಿಟ್ಟು ಎಲ್ಲಿಗೆ ಹೋಗಬೇಕು? ಇನ್ನೆಲ್ಲಿ ಹೋಗಿ ಸಿಗ್ತದೆ ನಮಗೆ? ನಮಗೆ ಇಲ್ಲಿಗೆ ಬರಕ್ಕೆ ಇದ್ದಾರಲ್ಲ, ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿಂದ ಈಗ ನಾಳ್ಚಿ ಗದ್ದಾಡಿ ಪಕ್ಕದ ಆಡಿನವರೆಲ್ಲ ಹೋಗಿದ್ದಾರೆ. ತುಂಬಾ ಜನ ಹೋಗಿದ್ದಾರಲ್ಲ. ಹೆಬ್ಬಾಳ, ಕುಂಟೆ. ಪ್ರೊಫೆಸರ್ ರಮಣಯ್ಯ ಅಂತ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಇದ್ರು. ಪ್ರೊಫೆಸರ್ ರಮಣಯ್ಯ ಮತ್ತು ಇನ್ನೊಬ್ರು ಲೀಡರ್ ಡಾಕ್ಟರ್ ನಾಗರಾಜ್ ಅಂತ, ಮತ್ತೆ ಇನ್ನೊಬ್ರು ಅದನ್ನು ಮೆನ್ಷನ್ ಮಾಡಿದ್ದೀನಿ ಪತ್ರಿಕಾ ಪ್ರಕಟಣೆ ಇದೆ. ಮತ್ತು ಇನ್ನೊಬ್ರು ಅಶೋಕ ಅಂತ ಪ್ರಿಪೇರ್ ಮಾಡಿರ್ತಾರೆ. 1999-2000 ನಾಗರಹೊಳೆಯಲ್ಲಿ ಪ್ರತಿಯೊಂದು ಹಾಡಿಗಳು ಪ್ರತಿಯೊಂದು ವಿಲೇಜ್ಗೆ ಭೇಟಿ ನೀಡಿ ಎಷ್ಟು ಕುಟುಂಬಗಳಿದ್ದಾವೆ, ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವ್ರ ಹೆಸರುಗಳು, ಅವ್ರ ಏಜು, ಅವರ ಫ್ಯಾಮಿಲಿ ಇನ್ಕಮ್ ಪ್ರತಿಯೊಂದನ್ನು ಪ್ರೊಫೈಲ್ ಮಾಡಿ 2 ವಾಲ್ಯೂಮ್ನಲ್ಲಿ ವರದಿ ತಯಾರು ಮಾಡ್ತಾರೆ. ಇದು ವಾಲ್ಯೂಮ್ 2. ವಾಲ್ಯೂಮ್ 1ರಲ್ಲಿ ಮೈಸೂರು ಜಿಲ್ಲೆ ಭಾಗದಲ್ಲಿ ಬರುವಂಥ ಹಾಡಿಗಳದ್ದು ವರದಿ ಇದೆ. ಇದು ವಾಲ್ಯೂಮ್ 2 ಕೊಡಗು ಜಿಲ್ಲೆ ಭಾಗದಲ್ಲಿ. ಇದರಲ್ಲಿ ಒಟ್ಟು 1041 ಫ್ಯಾಮಿಲಿಗಳನ್ನ ಗುರುತಿಸಿದ್ದಾರೆ. 3740 ಮೆಂಬರ್ಗಳನ್ನ ಇಂಡಿವಿಜುವಲ್ ಆಗಿ ನೇಮ್ ಮಾಡಿದ್ದಾರೆ. ಈ ಪೇಜ್ಗಳಲ್ಲೂ ಇರುತ್ತೆ. ಪ್ರತಿ ಕುಟುಂಬದ ಈ ತರ ಇರ್ತದೆ. 2099 ಆಗಿರೋದು ಬರ್ತೀನಿ. ಇದರಲ್ಲೂ ಕೂಡ ಈ ವರದಿಲೂ ಕೂಡ ಅತ್ತೂರು ಕೊಲ್ಲಿ ಹಾಡಿ ಬಗ್ಗೆ ಆಗಲಿ, ಅಲ್ಲಿ ಯಾವುದೇ ಜನವಸತಿ ಇದ್ದದ ಬಗ್ಗೆ ಆಗಲಿ ಯಾವುದೇ ರೆಕಾರ್ಡ್ ಕೂಡ ಇದರಲ್ಲಿಲ್ಲ. ಬಾಳೆಕೂ ಹಾಡಿ ಗುರುತಿಸಿದ್ದಾರೆ. ಸೊ ಅರಣ್ಯ ಪ್ರದೇಶ ಒಳಗಡೆ ಬರುವಂಥ ಎಲ್ಲ ಹಾಡಿಗಳನ್ನು ಕೂಡ ಗುರುತು ಮಾಡಿದ್ದಾರೆ. ಈಗ ಇವರು ಇಲ್ಲಿ ನಮಗೆ ಈ ಜಾಗ ಕೇಳ್ತಾರಲ್ಲ, ಇದು ಕೇರಳ ಬಾರ್ಡರ್. ಇಲ್ಲಿ ಈ ಕಡೆ ವಯನಾಡು ವೈಲ್ಡ್ ಸ್ಯಾಂಕ್ಚುರಿ ಇದೆ. ಇಲ್ಲಿ ಜಾಗ 500 ಎಕರೆ ಸರ್ವೆ ಮಾಡಿಸೋದು ಈ ಜಾಗದಲ್ಲಿ. ಸೊ ಇಲ್ಲಿ ಯಾವುದೇ ರೀತಿ ಹಾಡಿನಾಗಲಿ ಹ್ಯೂಮನ್ ಹ್ಯಾಬಿಟೇಷನ್ ಆಗಲಿ ಗುರುತಿಸಿಲ್ಲ ಅವರು. ಬೇಸಿಕಲಿ ಇರಲಿಲ್ಲ ಅಂತ ಅರ್ಥ. 2006 ಹೇಳಿದ್ರು ಕೂಡ. ಮತ್ತೆ ಅಗೈನ್ 22ನೇ ತಾರೀಕು ಇನ್ನೊಂದು ಮೀಟಿಂಗ್ ಇಟ್ಕೊಂಡು ಇನ್ನೊಮ್ಮೆ ಎಕ್ಸಾಮಿನ್ ಮಾಡ್ತಾರೆ. 2 ಬಾರಿ ಎಕ್ಸಾಮಿನ್ ಮಾಡಿದಾಗ ನಾವೇನು ರೆಕಾರ್ಡ್ ಇತ್ತು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಆಮೇಲೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಕೇಳ್ತಾರೆ. ಪಂಚಾಯತ್ ಅವ್ರನ್ನ ಮತ್ತು ಸೋಷಿಯಲ್ ವೆಲ್ಫೇರ್ ಅವ್ರನ್ನ, ITDP ಅವ್ರನ್ನ. ಅರಣ್ಯ ಇಲಾಖೆ ಅವ್ರ ಹತ್ರ ಯಾವುದೋ ರೆಕಾರ್ಡ್ ಇಲ್ಲ ಅಂತ ಪ್ರೂವ್ ಆಗಿದೆ. ನಿಮ್ಮ ಇಲಾಖೆಯಲ್ಲಿ ಅತ್ತೂರು ಕೊಲ್ಲಿಯಲ್ಲಿ ಯಾವುದೋ ರೆಕಾರ್ಡ್ ಇದ್ರ ಬಗ್ಗೆ ಇದೆಯಾ ಹೇಳಿ ಅಂತ.
ಆಗ ಎಲ್ಲ ಅಧಿಕಾರಿಗಳು ನಮ್ಮ ಅಪ್ರೋಚ್ ಮಾಡ್ತಾರೆ, ನಮ್ಮ ಇಲಾಖೆಗಳಲ್ಲೂ ಕೂಡ ಯಾವುದೇ ರೆಕಾರ್ಡ್ ಇಲ್ಲ, ಅಲ್ಲೂ ಇಲ್ಲ, ಸೋಷಿಯಲ್ ವೆಲ್ಫೇರ್ ಇಲ್ಲ ಅಂತ ಅಪ್ರೋಚ್ ಮಾಡ್ತಾರೆ. ಅವ್ರ ಹತ್ರ ರೆಕಾರ್ಡೇ ಇಲ್ಲ ಸರ್, ಮೊದಲಿಂದ 10 ವರ್ಷ ಅಂತ ರೆಕಾರ್ಡೇ ಇಲ್ಲ ಅವ್ರ ಹತ್ರ ಏನು ಇದ್ರ ಬಗ್ಗೆ. ಸೊ ಈ ಕಾರಣದಿಂದಾಗಿ ಯುನಾನಿಮಸ್ ಆಗಿ ಅದು ತಿರಸ್ಕಾರ ಆಗ್ತದೆ ಅರ್ಜಿಗಳು 22ನೇ ತಾರೀಕು. ಸೊ ಪುನಃ ಅಗೈನ್ ಅವ್ರಿಗೆ 40 ದಿವಸಗಳ ಕಾಲ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದೆ, DLCಗೆ ಅಪೀಲ್ ಹೋಗ್ಲಿಕ್ಕೆ. ಈಗ ಆಲ್ರೆಡಿ ಸುಮಾರು ದಿವಸ ಆಯ್ತು, ಅವ್ರಿಗೆಲ್ಲ ಸರ್ವ್ ಆಗಿದೆ ನೋಟಿಸ್. ನೆಕ್ಸ್ಟ್ DLC ಮೀಟಿಂಗ್ ಬಂದಾಗ DLC ಕಮಿಟಿ ನಿರ್ಧಾರ ತಗೊಳ್ಳುತ್ತೆ. DLCಲಿ DC ಅವರು ಚೇರ್ಮನ್ ಆಗಿರ್ತಾರೆ, ನಮ್ಮ DCF ಮೇಡಮ್ ಅವರು, ಮತ್ತೆ ITDP ಡಿಸ್ಟ್ರಿಕ್ಟ್ ಆಫೀಸರು, ಸೋಷಿಯಲ್ ವೆಲ್ಫೇರ್ ಡಿಸ್ಟ್ರಿಕ್ಟ್ ಆಫೀಸರು, DDL ಇವರೆಲ್ಲ ಮೆಂಬರ್ಗಳಾಗಿರ್ತಾರೆ. ಸೊ ಅಲ್ಲಿ ಏನ್ ನಿರ್ಧಾರ ತಗೊಳುತ್ತೆ ಅದು DLC ಕಮಿಟಿ ತಗೊಳ್ಳೋ ನಿರ್ಧಾರ ಫೈನಲ್. ಆಕ್ಟ್ ಹೇಳ್ಬಿಡುತ್ತೆ ಸೆಕ್ಷನ್ 6 ಸಬ್ಸೆಕ್ಷನ್ 6ನಲ್ಲಿ ವಾಟ್ ಎವರ್ ಡಿಸಿಷನ್ ಇಸ್ ಟೇಕನ್ ಬೈ DLC ಇಸ್ ಫೈನಲ್ ಅಂಡ್ ಬೈಂಡಿಂಗ್ ಅಂತ. ಸೊ ಅದನ್ನ ಯಾವುದೇ ಎಕ್ಸಿಕ್ಯೂಟಿವ್ ಅಥಾರಿಟಿ ಮತ್ತೊಮ್ಮೆ ಅದನ್ನ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ. DLC ನಿರ್ಧಾರ ತಗೊಳುತ್ತೆ ಫೈನಲ್. ಕೋರ್ಟ್ಗೆ ಹೋಗ್ಬೋದು, ಜುಡಿಷಿಯರಿ ಮಾಡ್ಬೋದು, ಎಕ್ಸಿಕ್ಯೂಟಿವ್ ಅಥಾರಿಟಿ ಮಾಡಂಗಿಲ್ಲ. DLC ನಿರ್ಧಾರ ಫೈನಲ್ ಅಂತ ಇದೆ. ಸೊ DLC ಏನ್ ನಿರ್ಧಾರ ತಗೊಳ್ತಾರೆ ಫೈನಲ್ ಆಗ್ತದೆ. ಈಗ ಆ ಫೈನಲ್ ಮೀಟಿಂಗ್ಗೆ ವೇಟ್ ಮಾಡ್ತಾ ಇದೀವಿ ಸರ್. ಅವ್ರ ಅಪೀಲ್ ಹೋಗ್ಬೇಕಲ್ಲ, ಅಪೀಲ್ ಹೋಗ್ತಾರ ಏನಂತ ವೇಟ್ ಮಾಡ್ತಾ ಇದೀವಿ. ಸೊ ಅದು ಸರ್ವೆ ನಕ್ಷೆ. ಇದು ಸರ್ವೆ ನಕ್ಷೆ ಆಗಲಿಕ್ಕೆ ಮುಂಚೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಆಗಿತ್ತು. ಸೊ ನ್ಯಾಷನಲ್ ಪಾರ್ಕ್ಗಳಿಗೆ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಇರುತ್ತೆ. 5 ರಿಂದ 10 ವರ್ಷ ವ್ಯಾಲಿಡಿಟಿ ಇರುತ್ತೆ ಜನರಲ್ಲಿ. ಇದು 2000 ರಿಂದ 2010ವರೆಗೂ ವ್ಯಾಲಿಡಿಟಿ ಇರುವಂಥ ಮ್ಯಾನೇಜ್ಮೆಂಟ್ ಪ್ಲಾನ್. ಇದು 2002ರಲ್ಲಿ ಕರ್ನಾಟಕ ಗೌರ್ಮೆಂಟ್ ಇಂದ ಅಪ್ರೂವ್ ಆಗಿದೆ, ರಾಜ್ಯ ಸರ್ಕಾರ ಅಪ್ರೂವ್ ಮಾಡಿದೆ. ಸೊ ಇದರಲ್ಲಿ ಕಂಪ್ಲೀಟ್ ನಾವು ಏನು ನಾಗರಹೊಳೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಒಳಗಡೆ ಎಷ್ಟು ಹಾಡಿಗಳು, ಎಷ್ಟು ಕುಟುಂಬಗಳಿದಾವೆ, ಏನೇನು ನಾವು ಪ್ರಿಸ್ಕ್ರಿಪ್ಷನ್, ಏನೇನು ಕನ್ಸರ್ವೇಷನ್ ಎಫರ್ಟ್ಸ್ ಮಾಡಬೇಕು, ಎಲ್ಲ ಕೂಡ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ 317ನೇ ಪೇಜಲ್ಲಿ ನಾಗರಹೊಳೆ ಆ ಟೈಮಲ್ಲಿ ಒಳಗಡೆ ಇದ್ದ ಹಾಡಿಗಳನ್ನೆಲ್ಲಾನು ಲಿಸ್ಟ್ ಮಾಡಿದ್ದಾರೆ. ಒಟ್ಟು 43 ಸಂಖ್ಯೆ ಹಾಡಿಗಳನ್ನ ಲಿಸ್ಟ್ ಮಾಡಿದ್ದಾರೆ. ಹೆಚ್ಚಾಗಿದ್ದು 43 ಸಂಖ್ಯೆ ಹಾಡಿಗಳನ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ಹತ್ತೂರು ಕೊಲ್ಲಿ ಹಾಡಿ ಅನ್ನುವಂತ ಹೆಸರನ್ನ ಯಾವುದೇ ಹಾಡಿ ಕೂಡ ಇರೋದಿಲ್ಲ. ಇದು 2000 ಸರ್, 2000ದಿಂದ 2010 ವ್ಯಾಲಿಡಿಟಿ. ಒಂದು ನಮ್ಮ ನಾಣಶಿ ಗೇಟಿಂದ ಒಂದು 4 ಕಿಲೋಮೀಟರ್ ಹೋಗ್ಬೇಕು. ಕೇರಳ ಬಾರ್ಡರ್ ಹತ್ರ ಬರ್ತದೆ, ಫಾರೆಸ್ಟ್ ಏರಿಯಾ ಅದು. ಸೊ ಅಲ್ಲಿ ಫಾರೆಸ್ಟ್ ಎಡ್ಜಲ್ಲಿದೆ. ಅದು ಬಿಟ್ಟರೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಎಸ್ಟೇಟ್ಗಳಿದೆ. ಫೈಟ್ ಎಸ್ಟೇಟ್, ಹೂವಿನ ಕಾಡು ಎಸ್ಟೇಟ್ ಅಂತ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ಸ್ಗಳಿದ್ದಾವೆ. ಅಲ್ಲಿ ಕಾಫಿ ಎಸ್ಟೇಟ್ಸ್ ಕೆಲಸ ಮಾಡೋ ಲೈನ್ ಮನೆಗಳಿದ್ದಾವೆ, ಲೇಬರ್ಸ್ ಇದ್ದಾರೆ. ಸೊ ಅವರು ಮತ್ತು ಇನ್ನೊಂದಷ್ಟು ಕೆಲವು ಜನ ಆದಿವಾಸಿ ಜನಗಳು 2011ರಲ್ಲಿ ಅದು ಫಾರೆಸ್ಟ್ ರೈಟ್ಸ್ ಅರಣ್ಯ ಹಕ್ಕಿಗೆ ಅಪ್ಲೈ ಮಾಡ್ಕೊತಾರೆ. ಸೊ ಅದು 2011ರಲ್ಲಿ ರಿಜೆಕ್ಟ್ ಆಗ್ತದೆ. ಅಲ್ಲಿ ಒಳಗೆ ಇದ್ದದಕ್ಕೆ ಅದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ. ಯಾಕಂದ್ರೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸೆಕ್ಷನ್ 4 ಸಬ್ಸೆಕ್ಷನ್ 3ರಲ್ಲಿ ಏನು ಕ್ಲಿಯರ್ ಆಗಿ ಹೇಳುತ್ತೆ ಅಂದ್ರೆ 2005 ಡಿಸೆಂಬರ್ 13ಕ್ಕೆ ಒಳಗಡೆ ಇರಬೇಕು. ಅವರು ಒಳಗಡೆ ಇದ್ದು ಎಷ್ಟು ಪೊಸೆಷನ್ ಇರ್ತಾರೆ ಅಷ್ಟನ್ನು ಅವ್ರಿಗೆ ಇಂಡಿವಿಜುವಲ್ ರೈಟ್ಸ್, ವೈಯಕ್ತಿಕ ಅರಣ್ಯ ಹಕ್ಕಾಗಿ ಕೊಡ್ಬೋದು ಅಂತ ಅವಕಾಶ ಇರ್ತದೆ. ಸೊ ಅವರು 1 ಎಕರೆ ಇತ್ತು ಅಂದ್ರೆ 1 ಎಕರೆ ಸಿಗುತ್ತೆ, 2 ಎಕರೆ ಪೊಸಿಷನ್ ಇದ್ರೆ 2 ಎಕರೆ ಸಿಗುತ್ತೆ. ಮ್ಯಾಕ್ಸಿಮಮ್ ಅಪ್ ಟು 4 ಹೆಕ್ಟೇರ್ ಲಿಮಿಟ್ ಇದೆ. ಸೊ ಹೆಕ್ಟೇರ್ ಅಪ್ ಟು 4 ಹೆಕ್ಟೇರ್. ಸೊ 2005 ಡಿಸೆಂಬರ್ 13ಕ್ಕೆ 10 ಎಕರೆ ಬರ್ತದೆ. ತಾವು ಕೆಲವರು ತಗೊಂಡಿದ್ದಾರೆ, ಪ್ರತಿಯೊಂದು ತಗೊಂಡಿದ್ದಾರೆ, ಕೆಲವರು ಕೊಟ್ಟಿದ್ದೀವಿ ಇಲಾಖೆಯಿಂದ. ಸೊ ಅದು ಅಪ್ಪರ್ ಲಿಮಿಟ್. ಸೊ ಇಷ್ಟು ಪೊಸೆಷನ್ ಇದ್ರು ಅಷ್ಟು ಸರ್, ಡಿಸೆಂಬರ್ 13, 2005ಕ್ಕೆ ಮುಂಚೆ ಅಷ್ಟು ಮಾತ್ರ. ಸೊ ಅವ್ರು ಮುಂಚೆ ಇದ್ದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ 2011ರಲ್ಲಿ ರಿಜೆಕ್ಟ್ ಆಗ್ತದೆ. ಸೊ 2019ರಲ್ಲಿ ಕೆಲವು ಕನ್ಸರ್ವೇಷನಿಸ್ಟ್ಗಳು, ಪರಿಸರವಾದಿಗಳು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ರಿಜೆಕ್ಟೆಡ್ ಆಲ್ ಓವರ್ ಇಂಡಿಯಾ ಸಾಕಷ್ಟು ಲಕ್ಷಾಂತರ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದ್ರು ಕೂಡ ಅವರು ಇನ್ನೂ ಕಾರ್ಡ್ ಒಳಗಡೆನೇ ಇದ್ದಾರೆ. ಅದರಿಂದ ಅವ್ರನ್ನ ಕಾರ್ಡ್ ಒಳಗಡೆ ತರಬೇಕು ಅಂತ ಅಂದ್ಬಿಟ್ಟು ಒಂದು ಅಪೀಲ್ ಪಿಟಿಷನ್ ಹಾಕೋತಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಇದಕ್ಕಲ್ಲ, ಆಲ್ ಓವರ್ ಇಂಡಿಯಾ. ಸೊ ಆಗ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ 4 ತಿಂಗಳೊಳಗಡೆ ಆ ಥರ ಯಾವ್ದಾದ್ರು ರಿಜೆಕ್ಟೆಡ್ ಅಪ್ಲಿಕೇಶನ್ಸ್ ಇದೆ, ಅಪ್ಲಿಕೆಂಟ್ಸ್ ಎಲ್ಲ ಹೊರಗಡೆ ತರಬೇಕು ಅಂತ ಅಂದ್ಬಿಟ್ಟು. ಸೊ ಆವಾಗ ಎಲ್ಲ ಸ್ಟೇಟ್ಗಳು, ರಾಜ್ಯ ಸರ್ಕಾರಗಳು ಅಫಿಡವಿಟ್ ಫೈಲ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ. ನಾವು ರಿಜೆಕ್ಟೆಡ್ ಕ್ಲೇಮ್ಸ್ಗಳನ್ನ ಇನ್ನೊಂದ್ಸರಿ ರಿವೆರಿಫೈ ಮಾಡ್ತೀವಿ, ತಪ್ಪಿಂದ ರಿಜೆಕ್ಟ್ ಆಗೋ ಚಾನ್ಸ್ಗಳಿದ್ದಾವೆ, ಅದರಿಂದ ನಮಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅವ್ರನ್ನ ಹೊರಗೆ ತರಲಿಕ್ಕೆ ಮುಂಚೆ ಅಂತ ಕೇಳ್ಕೊತಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿ ಆಯ್ತು ಮಾಡಿ ಅಂತ ಹೇಳುತ್ತೆ. ಸೊ ಆ ರಿವೆರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಇದು ರಿಜೆಕ್ಟೆಡ್ ಕ್ಲೇಮ್ಸ್ ಇದಲ್ಲ, ಇದು ಕೂಡ ಇನ್ನೊಂದ್ಸಲ ಬಾರಿ ರಿವೆರಿಫೈ ಆಗುತ್ತೆ. ಯಾವಾಗ 2022ರಲ್ಲಿ ರಿವೆರಿಫೈ ಆಗುತ್ತೆ. ಅವಾಗಲೂ ಕೂಡ SDLC ಕಮಿಟಿ ಅಂತ ಇರುತ್ತೆ, ಸಬ್ ಡಿವಿಷನ್ ಲೆವೆಲ್ ಕಮಿಟಿ ಅಥವಾ ಉಪವಿಭಾಗದ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಅಂತ. ಅಲ್ಲಿ ರಿಜೆಕ್ಟ್ ಆಗುತ್ತೆ. ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಅವ್ರಿಗೆ DLC ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಹಾಗೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಸ್ಪಾಟ್ ಅಲ್ಲಿ ಒಂದು ಕಂಪ್ಲೀಟ್ ಜಾಯಿಂಟ್ ಸರ್ವೆ ಮಾಡಿ 23ರಲ್ಲಿ ಮಾಡ್ತಾರೆ ಸರ್. ನೀವೆಲ್ಲ ಮಾಡಿಬಿಟ್ಟು ಜಾಯಿಂಟ್ ಸರ್ವೆ ಮಾಡಿ ಏನಾದ್ರು ಕುರುಹುಗಳಿದಾವ ಅಂತ ಕಂಡಿದ್ದೀವಿ ಅಂತ ಇನ್ನೊಂದು ಆರ್ಡರ್ ಮಾಡ್ತಾರೆ.
ಸೊ 2024ರಲ್ಲಿ ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ಲಿ ಒಂದು ಜಾಯಿಂಟ್ ಸರ್ವೆ ಆಗುತ್ತೆ. ಜಾಯಿಂಟ್ ಸರ್ವೆ ಟೈಮಲ್ಲಿ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳು ಇರ್ತಾರೆ, ಪಂಚಾಯತಿ ಅವರು ಇರ್ತಾರೆ, ರೆವಿನ್ಯೂ ಅವರು ಇರ್ತಾರೆ, ADLR ಇರ್ತಾರೆ, ಮತ್ತು ಅವರು ಅರಣ್ಯ ಸಮಿತಿಯವರು ಸದಸ್ಯರುಗಳು ಇರ್ತಾರೆ, ಕ್ಲೈಮೆಂಟ್ಸು. ಸುಮಾರು ಒಂದು 500 ಎಕರೆ ಜಾಗ ತೋರಿಸ್ತಾರೆ ಅವರು. 500 ಎಕರೆ ಜಾಗ ನಮಗೆ ವೈಯಕ್ತಿಕ ಅರಣ್ಯ ಹಕ್ಕಲ್ಲಿ ಬೇಕು ಅಂತ ಎಲ್ಲರೂ 5 ಎಕರೆ ಸ್ಪ್ಲಿಟ್ ಮಾಡ್ಕೊಂಡು ಪ್ಲಾಟ್ಗಳು ಟೈಪ್ ಮಾಡ್ಕೊಂಡು ಸರ್ವೆ ಮಾಡಿಸ್ಕೋತಾರೆ. ಸೊ ಅಲ್ಲಿ ನಾವು ಆಸ್ ಅಗ್ರೀಡ್ ಸ್ಟೇಟ್ ಪಾರ್ಟಿ ನಾವು ಸ್ಕೆಚ್ ಮೇಲೆ ಒಂದು ಅಭಿಪ್ರಾಯ ಬರೀತೀವಿ. ಇಲ್ಲಿ ಯಾವುದೇ ರೀತಿ ಇವರು ತೋರಿಸೋ ಜಾಗದಲ್ಲಿ ಪೊಸೆಷನ್ ಅನುಭವದಲ್ಲೂ ಇಲ್ಲ, ಇವರು ಹಿಂದೆ ಯಾವುದೇ ಇಲ್ಲಿ ಕುರುಗಳು ಇಲ್ಲ ಇಲ್ಲಿ ವ್ಯವಸಾಯ ಮಾಡಿದ್ದು ಅಂತ ಬರೀತೀವಿ. ಆಮೇಲೆ ಅಗ್ರೀಡ್ ಸ್ಟೇಟ್ ಪಾರ್ಟಿಗಳಿಗೆ ಒಂದು ಅಪೀಲ್ ಸಲ್ಲಿಸಲಿಕ್ಕೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಫಾರೆಸ್ಟ್ ಆಕ್ಟ್ ರೂಲ್ಸ್ ಅಲ್ಲಿ ಅವಕಾಶ ಇದೆ. ಸೊ ಆ ರೂಲ್ಸ್ ಅಲ್ಲಿ ನಾವು ಎಲ್ಲ ಸಾಕ್ಷ್ಯಾಧಾರಗಳ ಸಮೇತ ನಾವು SDLCಗೆ ಅಪೀಲ್ ಫೈಲ್ ಮಾಡ್ತೀವಿ. ಸೊ ನಮಗೆ ಮೊದಲನೇದಾಗಿ ಏನು ಅಪೀಲ್ ಅಂದ್ರೆ ಸರ್ ಎವಿಡೆನ್ಸ್ ಅಂದ್ರೆ ನಮ್ಗೆ ಸ್ಯಾಟಲೈಟ್ ಫೋಟೋಗ್ರಾಫ್ಸ್ ಇದೆ. ಅಗ್ರೀಡ್ ಸ್ಟೇಟ್ ಪಾರ್ಟಿ RFO ನಮ್ಮ ಎಲ್ಲ ಅರಣ್ಯ ಇಲಾಖೆಯಲ್ಲಿ ಎಲ್ಲ ಫಾರೆಸ್ಟ್ ಏರಿಯಾ ಕಸ್ಟೋಡಿಯನ್ RFO ಇರ್ತಾರೆ. ಸೊ ಅವರೇ ಅಗ್ರೀಡ್ ಸ್ಟೇಟ್ ಪಾರ್ಟಿ ಇರ್ತಾರೆ. ಸೊ ಅದನ್ನೇ ಹೇಳ್ತೀನಿ ಸರ್. ಈಗ ಅದನ್ನೇ ಎಲ್ಲ ಅಕ್ಸೆಪ್ಟೆನ್ಸ್ ಸಲ್ಲಿಸಿದೀವಲ್ಲ ಅದನ್ನು ಡೀಟೇಲ್ ಬರ್ದಿದ್ದೀನಿ, ಅದು ಕೂಡ ನಿಮಗೆ ಹೇಳ್ತೀವಿ. ಮೊದಲು 1995 ಇಂದ ಸ್ಯಾಟಲೈಟ್ ಫೋಟೋಗ್ರಾಫ್ ಇದೆ. ಇದು 1995 ಸ್ವಲ್ಪ ರೆಸಲ್ಯೂಷನ್ ಕಡಿಮೆ ಇದೆ, ಸೊ ಅದಕ್ಕೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಕೊಡ್ತೀವಿ ಸರ್, ಸಾಫ್ಟ್ ಕಾಪಿ ಕೊಡ್ತೀವಿ ನಿಮಗೆ. ಅದು ಬಿಟ್ಟು 2011 ಸ್ಯಾಟಲೈಟ್ ಫೋಟೋಗ್ರಾಫ್ ಇದೆ ನೋಡಿ, 500 ಎಕರೆ ಅರಣ್ಯ ಪ್ರದೇಶ. ಎಲ್ಲೂ ಕೂಡ ಮನೆಗಳಾಗ್ಲಿ ವ್ಯವಸಾಯ ಮಾಡಿದಾಗ್ಲಿ ಇಲ್ಲ. ಈ ಥರ 2011ರಿಂದ ಈಗ ನೆಕ್ಸ್ಟ್ 2 ವರ್ಷಕ್ಕೆ 2014 2019 ಈ ಕರೆಂಟ್ ಸ್ಟೇಟ್ 2025 ಸ್ಯಾಟಲೈಟ್ ಇಮೇಜಸ್ ಇರಲ್ಲ. ಸೊ ಸ್ಟಾರ್ಟಿಂಗ್ ಫ್ರಮ್ 1985 95 ಇಂದ ಸ್ಯಾಟಲೈಟ್ ಫೋಟೋಗ್ರಾಫ್ ಇದೆ ಸರ್.